ನಮಸ್ಕಾರ ಎಲ್ಲರಿಗೂ. ಇವತ್ತು ಲಕ್ಷ್ಮಿಗೆ ಕಿರೀಟ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಹಾರ್ಟ್ ಶೀಟ್ ತೊಗೊಂಡು ಅದ್ರಲ್ಲಿ ಕಿರೀಟ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ನಾನು ನಂದು ದೇವರ ಮುಖದ ಅಳತೆ ಎಷ್ಟಿತ್ತು ತೊಗೊಂಡು ಅದರ ಶೇಪಲ್ಲೇ ನಾನು ಕಿರೀಟ ಕಟ್ ಮಾಡಿದ್ದೀನಿ. ಅದು ನನ್ನ ಮಗಳು ಡ್ರಾಯಿಂಗ್ ಬುಕ್ಕು, ಸೊ ಅದ್ರದ್ದು ರೊಟ್ಟನ್ನು ತೊಗೊಂಡಿದ್ದೀನಿ. ಸೊ ಅದ್ರಲ್ಲಿ ಪೇಂಟ್ ಆಗಿದೆ, ಅದನ್ನೇನು ಇದು ಮಾಡ್ಕೋಬೇಡಿ. ಚೆನ್ನಾಗಿ ಸ್ವಲ್ಪ ದಪ್ಪ ಶೀಟ್ ಇದ್ದರೆ ಚೆನ್ನಾಗಿ ಕೂರುತ್ತೆ ಅಂತ ಅಷ್ಟೇ. ಇದಕ್ಕೆ ಗೋಲ್ಡ್ ಪೇಂಟ್ ಮಾಡಬೇಕು. ಏನಂದರೆ ಬೇಸ್ ಗೋಲ್ಡ್ ಇದ್ದರೆ ನಾವೇನಾದ್ರು ಸ್ವಲ್ಪ ಗ್ಯಾಪ್ ಇದ್ದರೂ ಕವರ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ನಂತರ ಗೋಲ್ಡ್ ಪೇಂಟ್ ಖಾಲಿಯಾಗಿತ್ತು. ಸೊ ಇದನ್ನೇ ಡಸ್ಟ್ ಇತ್ತು, ಗೋಲ್ಡ್ ಡಸ್ಟು, ಅದನ್ನೇ ನಾನು ಇದು ಮಾಡಿ ಹಾಕಿದ್ದೀನಿ. ಆಮೇಲೆ ಗಮ್ ಹಾಕಿ ನಾವು ಒಂದೊಂದೇ ಸ್ಟಿಕ್ ಮಾಡ್ತಾ ಬರಬೇಕು. ಇದು ಬಾಲ್ ಚೈನು, ಅದೆಷ್ಟಿದೆ ಅಷ್ಟು ಮೆಷರ್ಮೆಂಟ್ ಮಾಡಿ ಅದನ್ನು ನಾವು ಅಂಟಿಸ್ತಾ ಬರಬೇಕು. ನೆಕ್ಸ್ಟು ಸ್ಟೋನ್ ಚೈನು. ಇದು ಆ್ಯಕ್ಚುಲಿ ನಾನು ಲಾಸ್ಟಿಗೆ ಮಾಡಿದ್ದು. ಫಸ್ಟಿಗೆ ನಾನು ಟ್ರೈ ಮಾಡಿದ್ದು ವೈಟ್ ಕಲರ್ ಬೇಸಲ್ಲೇ ಮಾಡಿದ್ದೆ. ಸೊ ಅದರಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತ ನೋಡ್ಕೊಂಡು ಇದು ಲಾಸ್ಟ್ ಮಾಡಿದ್ದು. ಇದ್ರದ್ದು ಸ್ಟಾರ್ಟಿಂಗ್ ಕ್ಲಿಪ್ಪೆಲ್ಲ ಮಿಸ್ ಆಗಿತ್ತು. ಸೊ ಅದಕ್ಕೆ ನಾನು ಅದರದ್ದು ಇವಾಗ ಮಾಡಿದ್ದು ಸ್ವಲ್ಪ ಸ್ಟಾರ್ಟಿಂಗ್ ಆ್ಯಡ್ ಮಾಡಿ, ಇದು ನಾನು ಫಸ್ಟ್ ಮಾಡಿದ್ದು ವಿಡಿಯೋ. ಸೊ ಇದನ್ನು ಹಾಕಿದ್ದೀನಿ. ಅದರಲ್ಲಿ ಗೋಲ್ಡ್ ಇದೆ, ಇದರಲ್ಲಿ ವೈಟ್ ಇದೆ ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ವೈಟ್ ಬೇಸ್ ಮಾಡಿದ್ದೆ, ಇವಾಗ ಇದ್ರಲ್ಲಿ ವೈಟ್ ಸ್ವಲ್ಪ ಕಾಣುತ್ತೆ ಅಂತ ಹೇಳಿ ಗೋಲ್ಡ್ ಬೇಸ್ ಮಾಡಿ ಆಮೇಲೆ ಇದೇ ಥರ ಎಲ್ಲ ಸ್ಟಿಕ್ ಮಾಡಿದ್ದೀನಿ. ಸ್ವಲ್ಪ ವೇರಿಯೇಷನ್ಸ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೇ 3 ಪಿಕ್ಚರ್ ತೋರಿಸಿದ್ನಲ್ಲ, 3 ಥರ ಕಿರೀಟ ಮಾಡಿದ್ದೀನಿ. ಸ್ವಲ್ಪ ವೇರಿಯೇಷನ್ ಮಾಡಿದ್ದೀನಿ ನೋಡಿ. ಮತ್ತು ಬಾಲ್ ಚೈನ್, ಈ ಥರ ನಮ್ಮ ಕ್ರಿಯೇಟಿವಿಟಿ ತಕ್ಕನಂಗೆ ನಾವು ಸ್ಟೋನು ಚೈನ್ಸು ಎಲ್ಲ ಅಂಟ್ಸ್ಕೊತ ಹೋಗ್ಬೋದು. ನನ್ನ ಹತ್ರ ಆವಾಗ ಈ ಥರ ರೆಡ್ ಕುಂದನ್ಸು ಮತ್ತು ಇದು ಸ್ಟೋನು ಬಾಲ್ ಚೈನು ಸ್ಟೋನ್ ಚೈನು ಇದೇ ಇತ್ತು. ಸೊ ಅದನ್ನೇ ಎಲ್ಲ ಸ್ಟಿಕ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬು, ಲೈಕು, ಫಾಲೋ ಮಾಡೋದು ಮರಿಬೇಡಿ ಪ್ಲೀಸ್ ಮಾಡಿ. ಅದು ನನ್ನ ಚಾನಲ್ ಸ್ವಲ್ಪ ಹಾಗೆ ಗ್ರೋ ಮಾಡಿಸಿ. ಈ ಥರ ಮತ್ತೆ ಲೈನಾಗಿ ನಾನು ಸ್ಟೋನ್ ಚೈನ್ನ ಕಂಪ್ಲೀಟಾಗಿ ಅಂಟ್ಸ್ಕೊತಾ ಬಂದಿದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಕುಂದನಿದ್ರೆ ಅದನ್ನು ಮಧ್ಯೆ ಕಾಣಿಸ್ಬೋದು. ಅವಾಗ ರೆಡ್ಡು ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಮಿಡಲಲ್ಲಿ ನಾನು ದೊಡ್ಡದೊಂದು ಯೆಲ್ಲೋ ಕಲರ್ ಪೆಂಡೆಂಟ್ ಥರ ಸ್ಟೋನ್ ಇತ್ತು, ಅದನ್ನು ಹಾಕಿದ್ದೀನಿ. ಅದಿಲ್ಲ ಅಂದರೆ ನಾವು ಬೇರೆ ಥರನೂ ಏನಾದರೂ ಹಾಕ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಒಂದು ಫೋಟೋಸ್ ತೋರಿಸಿದ್ನಲ್ಲ, ಅದ್ರಲ್ಲಿ ನಾನು ಬೇರೆ ವೇರಿಯೇಷನ್ ಆ ಥರನೂ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದಾಯಿತು, ಕಂಪ್ಲೀಟ್ ಆಯಿತು. ನೆಕ್ಸ್ಟು ಆರ್ಚ್ ಮಾಡೋಕ್ಕೆ ಒಂದು ಸರ್ಕಲ್ ಕಟ್ ಮಾಡಿ ಅದಕ್ಕೂ ಮತ್ತೆ ಸ್ಟೋನ್ ಚೈನು ಬಾಲ್ ಚೈನ್ ಎಲ್ಲ ಮತ್ತೆ ಸ್ಟಿಕ್ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಇದೇ ಕಿರೀಟನ ಹೊರಗೆಲ್ಲ ತೊಗೊಳಕ್ಕೆ ಹೋದರೆ ಜಾಸ್ತಿ ಹೇಳ್ತಾರೆ. ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಕಡಿಮೆ ಖರ್ಚಲ್ಲೂ ಆಗುತ್ತೆ ಮತ್ತು ಗ್ರ್ಯಾಂಡಾಗೂ ಲುಕ್ಕು ಚೆನ್ನಾಗಿ ಕಾಣುತ್ತೆ ದೇವರಿಗೆ ಅಲಂಕಾರ ಮಾಡಿದಾಗ. ಇದು ಕಂಪ್ಲೀಟ್ ಆದಮೇಲೆ ಹಿಂದೆ ಒಂದು ನಾನು ಯು ಪಿನ್ ಇರುತ್ತಲ್ಲ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ದಟ್ ಏನಂದರೆ ನಾವು ಕಿರೀಟ ಇದಕ್ಕೆ ಕೂರಿಸಿದಾಗ, ತೆಂಗಿನಕಾಯಿಗೆ ಕೂರಿಸಿದಾಗ ಅದ್ರ ಹಿಂದೆ ನಾವು ಸಪೋರ್ಟಿಗೆ ಇರುತ್ತೆ, ಅದನ್ನು ನಾವು ಅದ್ರಲ್ಲಿ ಸಿಕ್ಸ್ಬೋದು. ಈ ಥರ ನಾನು ಅಟ್ಯಾಚ್ ಮಾಡೋಕ್ಕೆ ಹೋಗಿಲ್ಲ, ನಮಗೆ ಹೇಗೆ ಬೇಕೋ ಆಗ ನಾವು ಸ್ಟಿಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಥರ ನಾವು ಇಟ್ಟರೆ ಈ ಥರ ಕಾಣುತ್ತೆ. ಇದನ್ನು ಹೇಗೆ ಅಂಟಿಸೋದು ಅಂದರೆ ದೇವರಿಗೆ ಈ ಥರ ಗ್ಲೂ ಡ್ರಾಪ್ ಸಿಗುತ್ತಲ್ವ, ಫೆವಿಕಾಲ್ ಅವ್ರ ಗ್ಲೂ ಡ್ರಾಪ್ ಸಿಗುತ್ತೆ, ಅದನ್ನು ಈ ಥರ ಡ್ರಾಪ್ಸ್ ಅಂಟಿಸಿ, ಅದಿಲ್ಲ ಅಂದರೆ ಡಬಲ್ ಸೈಡೆಡ್ ಟೇಪ್ ಅಂಟಿಸು ನಾವು ಸ್ಟಿಕ್ ಮಾಡಿಬಿಟ್ರೆ ಹಾಗೆ ನಿಲ್ಲುತ್ತೆ, ಏನು ಅಲ್ಲಾಡಲ್ಲ. ಹಿಂದ್ಗಡೆ ಆರ್ಚು ಕೂಡ ಹಿಂದೆ ನಾವು ಹೈಟ್ ಅಡ್ಜಸ್ಟ್ ಮಾಡಿ ಅಲ್ಲಿಗೆ ಗಮ್ ಟೇಪು ಇಲ್ಲಾಂದರೆ ಈ ಥರ ಡಬಲ್ ಸೈಡ್ ಗಮ್ಮ ಕೂರಿಸಿದ್ರೆ ಈ ಥರ ನೀಟಾಗಿ ಕೂತ್ಕೊಳುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.